ಎಲ್ಲ ಸ್ಪರ್ಧಾರ್ಥಿಗಳಿಗೆ ನನ್ನ ನಮಸ್ಕಾರಗಳು. 96 AD ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಿನ್ನೆ ನಡೆದಂಥ KS ಪರೀಕ್ಷೆಯಲ್ಲಿ ತಾವೆಲ್ಲರೂ ಒಳ್ಳೆಯ ಅಟೆಂಪ್ಟ್ ಅನ್ನು ಮಾಡಿದಿರಂತ ನಾನು ಅನ್ಕೊಳ್ತೀನಿ. ಪ್ರಶ್ನೆ ಪತ್ರಿಕೆ ಸ್ವಲ್ಪ ಕಠಿಣವಾಗಿತ್ತು. ಅದರಲ್ಲಿ ಕೇಳಿದಂತಹ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ಉತ್ತರಿಸ್ತಾ ಹೋಗೋಣ. ಇನ್ನು ಈ ಎಕ್ಸಾಮ್ಗೆ ಅರ್ಜಿ ಸಲ್ಲಿಸಿದವರ ಸಂಖ್ಯೆ 2,10,910 ಜನ ಅರ್ಜಿ ಸಲ್ಲಿಸಿದ್ದರು. ಪರೀಕ್ಷೆಗೆ ಹಾಜರಾದವರು 1,31,885 ಜನ, ಅಂದರೆ 62.53% ಜನ ಹಾಜರಾಗಿದ್ದರು. ಉಳಿದವರು ಗೈರಾದರು. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಲ್ಲಿ ಯಾವೆಲ್ಲ ಟಾಪಿಕ್ಸ್ ಇಂದ ಎಷ್ಟೆಷ್ಟು ಕ್ವಶನ್ಸ್ ಬಂದಿದೆ ಅಂದ್ರೆ ರೇಷಿಯೋ ಅಂಡ್ ಪ್ರಪೋರ್ಷನ್ಸ್ ಮತ್ತೆ ಪರ್ಸೆಂಟೇಜ್ ಎರಡು ಸೇರಿ ಒಂದು ಮಿಕ್ಸ್ ಒಂದು ಪ್ರಾಬ್ಲಮ್ ಕೇಳಿದ್ರು. ಅವರೇಜ್ ಇಂದ ಒಂದು ಪ್ರಾಬ್ಲಮ್ ಬಂದಿತ್ತು. ಪರ್ಮ್ಯುಟೇಷನ್ಸ್ ಅಂಡ್ ಕಾಂಬಿನೇಷನ್ಸ್ ಇಂದ ಒಂದು, ಪ್ರೊಬಬಿಲಿಟಿ ಇಂದ 3 ಪ್ರಶ್ನೆಗಳನ್ನ ಕೇಳಿದ್ರು. ಅಂದ್ರೆ ಪ್ರೊಬಬಿಲಿಟಿ ಮತ್ತೆ ಪರ್ಮ್ಯುಟೇಷನ್ ಅಂಡ್ ಕಾಂಬಿನೇಷನ್ ಇವೆರಡರಿಂದ ಮಿಕ್ಸ್ ಪ್ರಾಬ್ಲಮ್ ಇತ್ತು. ಅಂತಹ 3 ಪ್ರಶ್ನೆಗಳನ್ನ ಕೇಳಿದ್ರು. ಲೀನಿಯರ್ ಈಕ್ವೇಶನ್ ವಿತ್ 2 ವೇರಿಯೇಬಲ್ಸ್ ಇಂದ ಒಂದು ಪ್ರಶ್ನೆಯನ್ನ ಕೇಳಿದ್ರು. ಹಾಗಾದ್ರೆ ಬನ್ನಿ ಪ್ರಶ್ನೆಗಳನ್ನು ನಾವು ಒಂದೊಂದಾಗಿ ಬಿಡಿಸ್ತಾ ಹೋಗೋಣ. ಮೊದಲನೇದಾಗಿ, ಒಂದು ಸಂಖ್ಯೆಯನ್ನು 25% ಕಡಿಮೆ ಮಾಡಿದಾಗ ಅದು 225 ಆಗುತ್ತದೆ. ಅದು 390 ಆಗುವುದಕ್ಕೆ ಶೇಕಡಾವಾರು ಎಷ್ಟನ್ನು ಹೆಚ್ಚಿಸಬೇಕು? ಇಲ್ಲಿ ಏನ್ ಮಾಡಿದರೆ, ಫಸ್ಟ್ಗೆ 25% ಕಮ್ಮಿ ಮಾಡಿದ್ದಾರೆ. 25% ಕಡಿಮೆ ಆದಾಗ ಅದು ಸಂಖ್ಯೆ ಎಷ್ಟಾಗಿತ್ತು ಅಂದ್ರೆ 225 ಆಯಿತು. ಹಾಗಿದ್ರೆ ಆ ಮೊದಲಿನ ಸಂಖ್ಯೆಗೆ ಎಷ್ಟು ಶೇಕಡ ಮಾಡಿದ್ರೆ 390 ಸಿಗುತ್ತೆ ಅಂತ, ಎಷ್ಟು ಶೇಕಡ ಹೆಚ್ಚಿಸಿದ್ರೆ 390 ಸಿಗುತ್ತದೆ, ಅದನ್ನು ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಇದು ನಾವು ಒರಿಜಿನಲ್ ಸಂಖ್ಯೆ 100 ಅಂತ ತೆಗೆದುಕೊಳ್ಳೋಣ. 100ರಲ್ಲಿ 25% ಕಮ್ಮಿ ಮಾಡಿದ್ರೆ ಎಷ್ಟಾಗುತ್ತೆ? 75 ಆಗುತ್ತೆ. ಈ 75 ಯಾವುದಕ್ಕೆ ಸಮ ಅಂದ್ರೆ 225ಕ್ಕೆ ಸಮ. ಅವ್ರು ಕೊಟ್ಟಿದ್ದಾರೆ ಪ್ರಶ್ನೆಯಲ್ಲಿ. 75 ಎಷ್ಟು ಟೈಮ್ಸ್ 225 ಆಗುತ್ತೆ ಅಂದ್ರೆ 5 ಟೈಮ್ಸ್ ಆಗುತ್ತೆ. ಸಾರಿ, 3 ಟೈಮ್ಸ್. 75 3 ಟೈಮ್ಸ್ 225 ಆಗುತ್ತೆ. ಹಾಗಾಗಿ 100 3 ಟೈಮ್ಸ್ ಯಾವುದು ಆಗುತ್ತೆ ಅಂದ್ರೆ 300. ನಮಗೆ ಒರಿಜಿನಲ್ ನಂಬರ್ ಎಷ್ಟು ಸಿಕ್ತಂದ್ರೆ 300. ಈ 300ಗೆ 300 ಇದ್ದು ಏನಾಗಿದೆ 390 ಆಗಿದೆ. ಎಷ್ಟು ಜಾಸ್ತಿ ಆಗಿದೆ? +90 ಜಾಸ್ತಿ ಆಗಿದೆ. +90 ಜಾಸ್ತಿ ಆಗಿದೆ ಅಂದ್ರೆ 30% ಇನ್ಕ್ರೀಸ್ ಆದಂಗೆ ಆಯಿತು. ಹೇಗಂದ್ರೆ ಈಗ 300 10% ಅಂದ್ರೆ ಎಷ್ಟು? 30. ಹೌದಾ? 300 10% ಅಂದ್ರೆ ಎಷ್ಟು? 30. ಈಗ ಎಷ್ಟು ಇನ್ಕ್ರೀಸ್ ಆಗಿದೆ? 90 ಇನ್ಕ್ರೀಸ್ ಆಗಿದೆ. 90 ಅಂದ್ರೆ ಎಷ್ಟು ಪಟ್ಟಾಗಿದೆ? 3 ಪಟ್ಟಾಗಿದೆ. ಹಾಗಾಗಿ ಪರ್ಸೆಂಟೇಜ್ ಅಲ್ಲಿ 3 ಪಟ್ಟು ಇನ್ಕ್ರೀಸ್ ಆಗಿದೆ, 30%. ಹಾಗಾಗಿ ನಮ್ದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 1. ಅಥವಾ ನೀವು ಈ ರೀತಿನೂ ಕ್ಯಾಲ್ಕುಲೇಟ್ ಮಾಡಬಹುದು. ಇವೆರಡು ಸಂಖ್ಯೆದ ಡಿಫರೆನ್ಸ್ ಎಷ್ಟು? 90. 90 ಡಿವೈಡೆಡ್ ಬೈ 300 ಇಂಟು 100. 2 zeros cancels out. 3 ones are 3, 30s. ಈ ರೀತಿನೂ ನೀವು ಕ್ಯಾಲ್ಕುಲೇಟ್ ಮಾಡಬಹುದು. ನೆಕ್ಸ್ಟ್ ಕ್ವಶನ್, ಸ್ವಾಭಾವಿಕ ಸಂಖ್ಯೆಗಳ ಒಂದು ಪಟ್ಟಿಯಲ್ಲಿ 15 ಸೇರಿದ್ದಲ್ಲಿ ಅದರ ಸರಾಸರಿಯು 2ರ ಮೂಲಕ ಏರಿಕೆಯಾಗುತ್ತದೆ. ಒಂದು ಹೊಸ ಪಟ್ಟಿಯಲ್ಲಿ ಸೇರಿದ್ದಲ್ಲಿ ಹೊಸ ಪಟ್ಟಿಯಲ್ಲಿನ ಸಂಖ್ಯೆಗಳ ಸರಾಸರಿಯು 1ರ ಮೂಲಕ ಇಳಿಕೆಯಾಗುತ್ತದೆ. ಮೂಲ ಪಟ್ಟಿಯಲ್ಲಿ ಎಷ್ಟು ಸಂಖ್ಯೆಗಳು ಇವೆ? ಈಗ ನಿಮಗೆ ಗೊತ್ತಿರಬಹುದು, ಎವರೇಜ್ ಅಂದ್ರೆ ಏನು? ಸಮ್ ಆಫ್ ನಂಬರ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ಸ್.
ಈಗ ನಾವು ಇಲ್ಲಿ ಟೋಟಲ್ ನಂಬರ್ಸ್ ಎನ್ ಇತ್ತು ಅಂತ ತಿಳ್ಕೊಳ್ಳೋಣ. ಸಮ್ ಆಫ್ ನಂಬರ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ಸ್ ಏನ್ ಸಿಗುತ್ತೆ ನಮಗೆ ಅವರೇಜ್ ಸಿಗುತ್ತೆ. ಅವರೇಜ್ ಅನ್ನ ನಾವು ಏನಂತ ತಿಳ್ಕೊಳ್ಳೋಣ ಎಕ್ಸ್ ಅಂತ ತೆಗೆದುಕೊಳ್ಳೋಣ ಇಲ್ಲಿ, ಯಾಕಂದ್ರೆ ನಮಗೆ ಅವರು ಅವರೇಜ್ ಕೊಟ್ಟಿಲ್ಲ, ಎಕ್ಸ್ ಅಂತ ತೆಗೆದುಕೊಳ್ಳೋಣ. ಆಗ ಸಮ್ ಏನಾಗುತ್ತೆ ನೋಡಿ, ಸಮ್ ಈಕ್ವಲ್ ಟು ಎನ್ ಇಂಟು ಎಕ್ಸ್ ಆಗುತ್ತೆ. ಹೌದಾ, ಸಮ್ ಈಕ್ವಲ್ ಟು ಎನ್ ಎಕ್ಸ್ ಆಗುತ್ತೆ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ಆ ಸ್ವಾಭಾವಿಕ ಸಂಖ್ಯೆಗಳ ಒಂದು ಪಟ್ಟಿಯಲ್ಲಿ 15 ಸೇರಿದ್ದಲ್ಲಿ 15 ಸೇರಿಸಿದಾಗ ಅವಾಗ ಸರಾಸರಿ 2 ಏರಿಕೆ ಆಗುತ್ತದೆ, ಅಂದ್ರೆ 2 ಜಾಸ್ತಿ ಆಗುತ್ತೆ ಅಂತ ಸರಾಸರಿ. ಈಗ ಸಮ್ ಎಷ್ಟಿದೆ, ಎನ್ ಎಕ್ಸ್ ಇದೆ. ಹೌದಾ, ಸಮ್ ಎನ್ ಎಕ್ಸ್ ಇದೆ, ಅದಕ್ಕೆ ಮತ್ತೆಷ್ಟು ಸೇರಿಸಿದ್ದಾರೆ, 15 ಸೇರಿಸಿದ್ದಾರೆ. 15 ಸೇರಿಸಿದಾಗ ಮೊದಲಿಗೆ ಎಷ್ಟು ಸಂಖ್ಯೆಗಳಿದ್ದು, ಎನ್ ಸಂಖ್ಯೆಗಳಿದ್ದು. ಈಗ ಒಂದು ಸಂಖ್ಯೆ ಜಾಸ್ತಿ ಆಯಿತು, ಹಾಗಾಗಿ ಎನ್ ಪ್ಲಸ್ ಸಂಖ್ಯೆಗಳಾದವು. ಅವಾಗ ಸರಾಸರಿ ಎಷ್ಟಾಗುತ್ತೆ ಅಂದ್ರೆ 2 ಜಾಸ್ತಿ ಆಗುತ್ತೆ, ಮೊದಲಿನಕ್ಕಿಂತ 2 ಜಾಸ್ತಿ ಆಗುತ್ತೆ, ಎಕ್ಸ್ ಪ್ಲಸ್ 2. ಈಗ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಅವಾಗ ಏನು ಸಿಗುತ್ತೆ ಅಂದ್ರೆ ಎನ್ ಎಕ್ಸ್ ಪ್ಲಸ್ 15 ಈಕ್ವಲ್ ಟು ಎನ್ ಇಂಟು ಎಕ್ಸ್ ಎನ್ ಎಕ್ಸ್ plus n into 2 2n plus 1 into x x plus 1 into 2 2. ಈಗ ಇಲ್ಲಿ nx ಕ್ಯಾನ್ಸಲ್ ಆಗ್ತವೆ, ಆಮೇಲೆ 2 ಲೆಫ್ಟ್ ಹ್ಯಾಂಡ್ ಸೈಡ್ ಬಂದ್ರೆ ಮೈನಸ್ ಆಗುತ್ತೆ. 15 minus 2 ಎಷ್ಟಾಗುತ್ತೆ, 13. ಅವಾಗ ನಾವು 2n plus x equal to 13 ಅಂತ ಬರಿಬಹುದು. 2n plus x equal to 13. ಇದು ನಮ್ದು ಫಸ್ಟ್ ಈಕ್ವೇಶನ್. ಈಗ ನೆಕ್ಸ್ಟ್ ಸೆಕೆಂಡ್ ಸ್ಟೇಟ್ಮೆಂಟ್ ನೋಡೋದಾದ್ರೆ, ಒಂದನ್ನು ಹೊಸ ಪಟ್ಟಿಯಲ್ಲಿ ಸೇರಿದ್ದಲ್ಲಿ ಹೊಸ ಪಟ್ಟಿಯಲ್ಲಿನ ಸಂಖ್ಯೆಗಳ ಸರಾಸರಿಯು 1ರ ಮೂಲಕ ಇಳಿಕೆಯಾಗುತ್ತದೆ. ಈಗ ನೆಕ್ಸ್ಟ್ ಏನ್ ಮಾಡಿದ್ದಾರೆ, 1ಅನ್ನ ಈ ಹೊಸ ಪಟ್ಟಿಯಲ್ಲಿ ಸೇರಿಸಿದ್ದಾರೆ. ಮೊದಲಿಗೆ ಸಮ್ ಎನ್ ಎಕ್ಸ್ ಇತ್ತು, ಎನ್ ಎಕ್ಸ್ಗೆ 15 ಆ್ಯಡ್ ಮಾಡಿದ್ರು. ಈಗ ಏನು ಮಾಡ್ತಾರೆ, ಎನ್ ಎಕ್ಸ್ಗೆ 15 ಜೊತೆಗೆ 15 ಅಂತೂ ಆ್ಯಡ್ ಮಾಡಿದ್ರು. ಅದಾದ್ಮೇಲೆ ಮತ್ತೆ ಏನು ಮಾಡ್ತಾರೆ, 1 ಆ್ಯಡ್ ಮಾಡ್ತಾರೆ. ಮತ್ತೆ 1 ಆ್ಯಡ್ ಮಾಡಿದಾಗ ಅವಾಗ ಎಷ್ಟು ಸಂಖ್ಯೆಗಳಾಗ್ತವೆ, ಎನ್ ಪ್ಲಸ್ 2 ಸಂಖ್ಯೆಗಳಾಗ್ತವೆ. ಮೊದಲಿಗೆ ಎನ್ ಸಂಖ್ಯೆ ಇದ್ದು ಅದಕ್ಕೆ 15 ಸೇರಿಸಿದ್ರು, ಅವಾಗ ಅವರೇಜ್ 2 ಜಾಸ್ತಿ ಆಯಿತು. ಆಮೇಲೆ ನೆಕ್ಸ್ಟ್ ಏನು ಮಾಡಿದ್ರು, 1 ಸೇರಿಸಿದ್ರು, ಅವಾಗ ಎನ್ ಪ್ಲಸ್ 2 ಸಂಖ್ಯೆಗಳಾದವು. ನಂತರ ಸರಾಸರಿ ಎಷ್ಟಾಗಿತ್ತು ಅಂದರೆ 1 ಇಳಿಕೆ ಆಯ್ತಂತ, ಅಂದರೆ 1 ಇಳಿಕೆ ಆಗಿತ್ತು. ಮೊದಲಿಗೆ ಸರಾಸರಿ ಎಕ್ಸ್ ಇತ್ತು, ಆಮೇಲೆ 2 ಜಾಸ್ತಿ ಆಯಿತು, ಆಮೇಲೆ 1 ಇಳಿಕೆ ಆಯಿತು. ಎಕ್ಸ್ ಪ್ಲಸ್ 2 ಮೈನಸ್ 1 ಆಗುತ್ತೆ. ಎಕ್ಸ್ ಪ್ಲಸ್ 2 ಮೈನಸ್ 1 ಅಂದರೆ ಅಷ್ಟು, ಎಕ್ಸ್ ಪ್ಲಸ್ 1. ಈಗ ಮತ್ತೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಎನ್ ಪ್ಲಸ್ 2 ಇಂಟು ಎಕ್ಸ್ ಪ್ಲಸ್ 1 ಮಲ್ಟಿಪ್ಲೈ ಮಾಡಿ, ಅವಾಗ ಏನು ಬರುತ್ತೆ ನೋಡಿ. ಈಗ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಎನ್ ಎಕ್ಸ್ ಪ್ಲಸ್ 16 ಇರುತ್ತೆ, ಈಕ್ವಲ್ ಟು ಎನ್ ಇಂಟು ಎಕ್ಸ್ ಎನ್ ಎಕ್ಸ್ ಪ್ಲಸ್ n into 1 n plus 2 into x 2x plus 2 into 1 2. ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ, nx ಕ್ಯಾನ್ಸಲ್ಸ್ ಔಟ್ ಆಗುತ್ತೆ. 2 ಅನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಂಡು ಬಂದ್ರೆ -2 ಆಗುತ್ತೆ. 16 - 2 ಎಷ್ಟು, 14. ಅವಾಗ 2x ಪ್ಲಸ್ n ಈಕ್ವಲ್ ಟು ಎಷ್ಟಾಗುತ್ತೆ, 14. ಇದು ಏನು ನಮ್ದು ಸೆಕೆಂಡ್ ಇಕ್ವೇಶನ್. ಇದು ಈಗ ನಾವು ಏನು ಕೇಳಿದಾರಲ್ಲಿ, ಮೂಲ ಪಟ್ಟಿಯಲ್ಲಿ ಎಷ್ಟು ಸಂಖ್ಯೆಗಳು ಇವೆ ಅಂತ ಕೇಳಿದ್ದಾರೆ. ನಾವು ಸಂಖ್ಯೆಗಳನ್ನು ಏನಂತ ತಗೊಂಡಿದ್ದೀವಿ, ಎನ್ ಅಂತ ತಗೊಂಡಿದ್ದೀವಿ. ಹೌದಾ, ಈಗ ನಮಗೆ 2 ಇಕ್ವೇಶನ್ ಸಿಕ್ಕಿದಾವೆ. ಈ 2 ಇಕ್ವೇಶನ್ ಅಲ್ಲಿ ನಮಗೆ ಎನ್ ಫೈಂಡ್ ಔಟ್ ಮಾಡೋದು. 2 ಇಕ್ವೇಶನ್ ಇಂದ ಎನ್ ಫೈಂಡ್ ಔಟ್ ಮಾಡಬೇಕಂದ್ರೆ ಎಕ್ಸ್ ಅನ್ನ ಎಲಿಮಿನೇಟ್ ಮಾಡಬೇಕು.
ಎಕ್ಸ್ ಅನ್ನ ಎಲಿಮಿನೇಟ್ ಮಾಡ್ಬೇಕಂದ್ರೆ ಎಕ್ಸ್ ಕೋಎಫಿಷಿಯಂಟ್ಸ್ ಸೇಮ್ ಇರಬೇಕು. ಇಲ್ಲಿ ಎಕ್ಸ್ ಕೋಎಫಿಷಿಯಂಟ್ 2 ಇದೆ, ಇಲ್ಲಿ ಎಕ್ಸ್ ಕೋಎಫಿಷಿಯಂಟ್ 1 ಇದೆ. ಹಾಗಾಗಿ ಏನ್ ಮಾಡ್ತೀನಿ, ನಾನು ಮೊದಲನೇ ಇಕ್ವೇಶನ್ಗೆ ಮಲ್ಟಿಪ್ಲೈ ಬೈ 2 ಮಾಡ್ತೀನಿ. ಮಲ್ಟಿಪ್ಲೈ ಬೈ 2 ಮಾಡಿದಾಗ ಇದೇನಾಗುತ್ತೆ 4n ಆಗುತ್ತೆ ಪ್ಲಸ್ 2x ಈಕ್ವಲ್ ಟು 26 ಆಗುತ್ತೆ. ನಾನು ಇದನ್ನ 3 ಅಂತ ಬರೆದುಕೊಳ್ತೀನಿ, ಇಕ್ವೇಶನ್ 3 ಅಂತ ಬರೆದುಕೊಳ್ತೀನಿ ಮಲ್ಟಿಪ್ಲೈ 2 ಮಾಡಿದಾಗ. ಈಗ ಏನ್ ಮಾಡಬೇಕು, ಈಕ್ವೇಶನ್ 3 ಮೈನಸ್ 2 ಮಾಡಬೇಕು. ಈಕ್ವೇಶನ್ 3 ಮೈನಸ್ 2 ಏನಾಗುತ್ತೆ ಅವಾಗ 4n ಮೈನಸ್ n ಎಷ್ಟಾಗುತ್ತೆ 3n. ನಾನು ಡೈರೆಕ್ಟ್ ಬರೀತಿದ್ದೇನೆ ಇಲ್ಲಿ 4n ಮೈನಸ್ n 3n ಆಗುತ್ತೆ, ಸಬ್ಟ್ರಾಕ್ಟ್ ಮಾಡ್ತಿದ್ದೀವಿ. ಆಮೇಲೆ 2x ಮೈನಸ್ 2x 0 ಹೌದಾ ಪ್ಲಸ್ 0 ಈಕ್ವಲ್ ಟು 26 ಮೈನಸ್ 14 ಎಷ್ಟಾಗುತ್ತೆ 12 ಆಗುತ್ತೆ. ಅವಾಗ n ಈಕ್ವಲ್ ಟು ಏನಂತ ಬರೀಬೋದು ನಾವು 12 ಡಿವೈಡೆಡ್ ಬೈ 3 ಅಂತ ಬರೀಬೋದು. ಯಾಕಂದ್ರೆ 3n ಪ್ಲಸ್ 0 3n ಬರುತ್ತೆ. n ಈಕ್ವಲ್ ಟು 12 ಬೈ 3, n ಈಕ್ವಲ್ ಟು ಎಷ್ಟಾಗುತ್ತೆ 4. ಆನ್ಸರ್ ಎಷ್ಟು, ಆಪ್ಷನ್ ಡಿ. ಸ್ವಲ್ಪ ಪ್ರಾಬ್ಲಮ್ಸ್ ಲೆಂತ್ ಇದಾವೆ ಆದ್ರೆ ಆನ್ಸರ್ಸ್ ಬರ್ತವೆ, ಯಾಕಂದ್ರೆ KS ಲೆವೆಲ್ ಯಾವ ತರ ಇದೆ ಅಂತ ನೀವು ಇಲ್ಲಿ ನೋಡಬಹುದು. ನೆಕ್ಸ್ಟ್, ಒಂದು ಬಾಕ್ಸ್ 20 ವಸ್ತುಗಳನ್ನು ಒಳಗೊಂಡಿದೆ, ಅದರಲ್ಲಿ 4 ದೋಷಪೂರಿತವಾಗಿವೆ. ಒಂದು ಬಾಕ್ಸ್ ಇದೆ, ಅದರಲ್ಲಿ 20 ವಸ್ತುಗಳಿದಾವೆ. ಆ 20 ವಸ್ತುಗಳಲ್ಲಿ 4 ದೋಷಪೂರಿತವಾಗಿ ಅಂದ್ರೆ ಡಿಫೆಕ್ಟಿವ್ ಇದಾವೆ. ಹಾಗಾದ್ರೆ ನಾನ್ ಡಿಫೆಕ್ಟಿವ್ ಎಷ್ಟಿರುತ್ತೆ 16 ಇರ್ತದೆ ಹೌದಾ. 4 ಡಿಫೆಕ್ಟಿವ್ 16 ನಾನ್ ಡಿಫೆಕ್ಟಿವ್ ಐಟಮ್ಸ್ ಇದಾವೆ. ನೆಕ್ಸ್ಟ್ ಏನು ಅಂತ ಹೇಳ್ತಾರೆ, 2 ವಸ್ತುಗಳನ್ನು ಈ ಬಾಕ್ಸ್ ನಿಂದ ಯಾದೃಚ್ಛಿಕವಾಗಿ ತೆಗೆದುಕೊಳ್ಳಲಾಗಿದೆ, ಅವುಗಳಲ್ಲಿ ಕನಿಷ್ಠ ಒಂದು ದೋಷಪೂರಿತವಾಗಿರುವ ಸಂಭಾವ್ಯತೆ ಎಷ್ಟು. ಇಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡಬೇಕು ನಾವು, ಪ್ರೊಬ್ಯಾಬಿಲಿಟಿ ಕ್ಯಾಲ್ಕುಲೇಟ್ ಮಾಡಬೇಕು. ಕನಿಷ್ಠ ಒಂದು ದೋಷಪೂರಿತವಾಗಿರುವ ಸಂಭಾವ್ಯತೆ ಅಂದ್ರೆ ಅಟ್ಲೀಸ್ಟ್ ಒಂದು ಏನು ಡಿಫೆಕ್ಟಿವ್ ಐಟಮ್ ಬರಬೇಕಾದ್ರೆ ಅದರದ್ದು ಪ್ರೊಬ್ಯಾಬಿಲಿಟಿ ಎಷ್ಟಂತ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ನಾವು ಪ್ರೊಬ್ಯಾಬಿಲಿಟಿ ಫಾರ್ಮುಲಾ ಗೊತ್ತಿದೆ, ಪ್ರೊಬ್ಯಾಬಿಲಿಟಿ ಆಫ್ ಇವೆಂಟ್ ಈಕ್ವಲ್ ಟು ನಂಬರ್ ಆಫ್ ಡಿಸೈರಬಲ್ ಔಟ್ಕಮ್ಸ್, ನಂಬರ್ ಆಫ್ desirable outcomes divided by total number of outcomes. ಈಗ ನಾವು ಮೊದಲಿಗೆ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಎಷ್ಟು ಅಂತ ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡೋಣ. ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ನೋಡಿ, ಇಲ್ಲಿ ಟೋಟಲ್ 20 ಐಟಮ್ಸ್ ಇದಾವೆ ಹೌದಾ. ಅದರಲ್ಲಿ 2 ಐಟಮ್ಸ್ ಅನ್ನ ಚೂಸ್ ಮಾಡಬೇಕು. ಇಲ್ಲಿ ಚಾಯ್ಸಿಂಗ್ ಬಂದ ತಕ್ಷಣ ನಿಮಗೆ ಕಾಂಬಿನೇಷನ್ ಅಪ್ಲೈ ಮಾಡಬೇಕಂತ ಇದೊಂದು ನೆನಪಲ್ಲಿ ಇಟ್ಕೋಬೇಕು. ಅರೇಂಜ್ಮೆಂಟ್ ಕೇಳಿದಾಗ ಪರ್ಮಿಟೇಷನ್ ಅಪ್ಲೈ ಮಾಡಬೇಕು. ಚಾಯ್ಸಸ್ ಕೇಳಿದಾಗ ಕಾಂಬಿನೇಷನ್ ಅನ್ನ ಅಪ್ಲೈ ಮಾಡಬೇಕು. ಇಲ್ಲಿ 20 ವಸ್ತುಗಳಿದಾವೆ, ಆ 20ರಲ್ಲಿ 2 ವಸ್ತುಗಳನ್ನು ನಾವು ಪಿಕ್ ಮಾಡಬೇಕು. ಹಾಗಾಗಿ 20C2 ಅಂತ ಬರ್ಕೋಬೇಕು. 20C2 ಅನ್ನ ನೀವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ ಅಂದ್ರೆ ನೋಡಿ, ಇಲ್ಲಿ ಕೆಳಗಡೆ 2 ಇದೆ ಅಲ್ವಾ, ಇಲ್ಲಿ ಮೇಲೆ 20 ಇದೆ. ಏನ್ ಮಾಡಬೇಕು, 20 ಇಂದ ಬ್ಯಾಕ್ವರ್ಡ್ಸ್ 2 ನಂಬರ್ಸ್ ಬರೀಬೇಕು. 20 into 19 divided by 2 ಇಂದ ಬ್ಯಾಕ್ವರ್ಡ್ ರಿವರ್ಸ್ ಆರ್ಡರ್ ಅಲ್ಲಿ ಬರೀಬೇಕು ನಂಬರ್ಸ್. 2 into 1 ಇಷ್ಟೇ. ನೆಕ್ಸ್ಟ್ ಏನ್ ಮಾಡಬೇಕು, 2 1s 2 10s 19 10s ಎಷ್ಟು ಬರುತ್ತೆ 190. ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಎಷ್ಟಿರುತ್ತೆ 190.
ಇಲ್ಲಿ ಆಪ್ಷನ್ ಅಲ್ಲಿ ನೋಡ್ಬೋದು ನೀವು ಡಿನಾಮಿನೇಟರ್ ಅಲ್ಲಿ ಎಲ್ಲ 19 ಇದಾವೆ ಹೌದಾ. ಈಗ ನಮಗೆ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಸಿಕ್ತು. ನೆಕ್ಸ್ಟ್ ನಂಬರ್ ಆಫ್ ಡಿಸೈರಬಲ್ ಔಟ್ಕಮ್ಸ್ ಅನ್ನು ನಾವು ಈಗ ಕ್ಯಾಲ್ಕುಲೇಟ್ ಮಾಡಬೇಕು. ಡಿಸೈರಬಲ್ ಔಟ್ಕಮ್ಸ್ ಅಂದ್ರೆ ಕನಿಷ್ಠ ಒಂದು ಡಿಫೆಕ್ಟಿವ್ ಐಟಮ್ ಇರಬೇಕು ರಿಸಲ್ಟ್ ಅಲ್ಲಿ. ಅದು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೇವೆ ಅಂದ್ರೆ ನೋಡಿ, ಇಲ್ಲಿ ನಾವು 4 ಡಿಫೆಕ್ಟಿವ್ ಎಲಿಮೆಂಟ್ಸ್ ಇದಾವೆ. ಅದರಲ್ಲಿ ಒಂದು ಡಿಫೆಕ್ಟಿವ್ ಎಲಿಮೆಂಟ್ ಅನ್ನು ಚೂಸ್ ಮಾಡಿದ್ರೆ ಇನ್ನೊಂದು ನಾನ್ ಡಿಫೆಕ್ಟಿವ್ ಎಲಿಮೆಂಟ್ ಅನ್ನು ಚೂಸ್ ಮಾಡಬೇಕಾಗುತ್ತೆ. ಪ್ಲಸ್ ಅಥವಾ ಎರಡು ಡಿಫೆಕ್ಟಿವ್ ಐಟಮ್ಸ್ ಇರಬಹುದು ಮತ್ತೆ ಒಂದು ನಾನ್ ಡಿಫೆಕ್ಟಿವ್ ಐಟಮ್ಸ್ ಇರಲ್ಲ. ಈ ರೀತಿ ನಾವು ಚೂಸ್ ಮಾಡಬೇಕು. 4C1 ಅಂದ್ರೆ 4C1 ಅಂದ್ರೆ ಎಷ್ಟು? 4. 16C1 ಅಂದ್ರೆ 16 ಪ್ಲಸ್ 4C2 ಅಂದ್ರೆ ಎಷ್ಟು? 6 ಬರುತ್ತೆ ಇಂಟು 16C0 ಅಂದ್ರೆ 1. 4C2 6 ಹೇಗೆ ಬರ್ತದೆ ನೋಡಿ, 4C2 ಅಂದ್ರೆ 4 ಇಂಟು 3 ರಿವರ್ಸ್ ಅಲ್ಲಿ 2 ನಂಬರ್ಸ್ ಬರ್ಕೋಬೇಕು, ಡಿವೈಡೆಡ್ ಬೈ 2 ಇಂದ ರಿವರ್ಸ್ ಅಲ್ಲಿ 1 ನಂಬರ್ ಬರ್ಕೋಬೇಕು. 2 ಇಂಟು 1, 2 1s 2, 2s 3, 2s 6 ಡಿವೈಡೆಡ್ ಬೈ 1 6 ಆಗುತ್ತೆ. 16 4s ಎಷ್ಟು? 64 ಪ್ಲಸ್ 6, 64 ಪ್ಲಸ್ 6 ಎಷ್ಟಾಗುತ್ತೆ ಅಂದ್ರೆ 70. ಹಾಗಾಗಿ ಅಟ್ಲೀಸ್ಟ್ ಒಂದು ಡಿಫೆಕ್ಟಿವ್ ಐಟಮ್ ಅನ್ನು ನಾವು ಚೂಸ್ ಮಾಡಬೇಕಂದ್ರೆ ಆ ರೀತಿ ನಾವು 70 ವೇಸ್ ಅಲ್ಲಿ ನಾವು ಚೂಸ್ ಮಾಡಬಹುದು. ಈಗ ನಮಗೆ ನಂಬರ್ ಆಫ್ ಡಿಸೈರಬಲ್ ಔಟ್ಕಮ್ ಸಿಕ್ತು, ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಸಿಕ್ತು. ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ನಾವು ಈಗ ಪ್ರಾಬಬಿಲಿಟಿನ ಫೈಂಡ್ ಔಟ್ ಮಾಡಬೇಕು. 70 ಡಿವೈಡೆಡ್ ಬೈ 190. ಇದನ್ನು ರೆಡ್ಯೂಸ್ ಮಾಡಿದ್ರೆ 7 ಡಿವೈಡೆಡ್ ಬೈ 19 ಬರುತ್ತೆ ಆನ್ಸರ್. ಹಾಗೆ ಆಪ್ಷನ್ ಯಾವುದಂದ್ರೆ ಆಪ್ಷನ್ ನಂಬರ್ 2. ನೆಕ್ಸ್ಟ್, ಒಂದು ಪೆಟ್ಟಿಗೆಯು 2 ಬಿಳಿ ಚೆಂಡುಗಳು, 3 ಕಪ್ಪು ಚೆಂಡುಗಳು, 4 ಕೆಂಪು ಚೆಂಡುಗಳನ್ನು ಒಳಗೊಂಡಿದೆ. ಕನಿಷ್ಠ ಪಕ್ಷ ಒಂದು ಕಪ್ಪು ಚೆಂಡನ್ನು ಡ್ರಾನಲ್ಲಿ ಒಳಗೊಂಡಿರಬೇಕಾದರೆ ಪೆಟ್ಟಿಗೆಯಿಂದ 3 ಚೆಂಡುಗಳನ್ನು ಎಷ್ಟು ರೀತಿಯಲ್ಲಿ ತೆಗೆಯಬಹುದು? ಇಲ್ಲಿ ಟೋಟಲ್ ನೀವು ನೋಡೋದಾದ್ರೆ 2 ಬಿಳಿ ಚೆಂಡು, 3 ಕಪ್ಪು ಚೆಂಡು, 4 ಕೆಂಪು ಚೆಂಡು, ಟೋಟಲ್ ಆಗಿ 2 + 3 5, 5 + 4 9 ಬಾಲ್ಸ್ ಇದಾವೆ. ಅದರಲ್ಲಿಂದ ನಾವು ಏನ್ ಮಾಡಬೇಕು, 3 ಬಾಲ್ಸ್ ಅನ್ನ ಪಿಕ್ ಮಾಡಬೇಕು. ಮತ್ತೆ ಅದರಲ್ಲಿ ಕನಿಷ್ಠ ಒಂದು ಕಪ್ಪು ಚೆಂಡು ಇರಬೇಕಂತ ಹೇಳ್ತಿದ್ದಾರೆ. ಇದನ್ನು ನಾವು 2 ರೀತಿಯಲ್ಲಿ ಬಿಡಿಸ್ಬೋದು. ಈಸಿ ಮೆಥಡ್ ಅನ್ನು ನಾನು ಇಲ್ಲಿ ಹೇಳ್ಕೊಡ್ತೇನೆ ಹೇಗಂತ ನೋಡಿ. ಇಲ್ಲಿ ಅವರು ಕನಿಷ್ಠ ಒಂದು ಕಪ್ಪು ಚೆಂಡು ಅಂತ ಹೇಳಿದಾರಲ್ವಾ, ನಾವೇನ್ ಮಾಡೋಣ, ಒಂದು ಚೆಂಡು ಇರಲಿಲ್ಲ, ಒಂದು ಕಪ್ಪು ಚೆಂಡವನ್ನು ನಾವು ಚೂಸೇ ಮಾಡಲಿಲ್ಲ. ಅವಾಗ ಎಷ್ಟು ವೇಸ್ ಅಲ್ಲಿ ನಾವು ಚೂಸ್ ಮಾಡಬಹುದು, ಅವಾಗ ಎಷ್ಟು ವೇಸ್ ಅಲ್ಲಿ ಬೇರೆ ಉಳಿಕಿದ ಬಾಲ್ಸ್ ಅನ್ನ ಚೂಸ್ ಮಾಡಬಹುದು ಅಂತ ನಾವು ಮೊದಲು ಕ್ಯಾಲ್ಕುಲೇಟ್ ಮಾಡೋಣ. ನೋಡಿ ಇಲ್ಲಿ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ. ಈಗ ಟೋಟಲ್ 9 ಬಾಲ್ಸ್ ಇದಾವೆ. 9 ಅಲ್ಲಿ 3 ಅಂತ ಚೂಸ್ ಮಾಡಲೇಬೇಕು. ಅವಾಗ ಏನ್ ಸಿಗುತ್ತೆ ನಮಗೆ, ಟೋಟಲ್ ನಂಬರ್ ಆಫ್ ಔಟ್ಕಮ್ ಸಿಗ್ತವೆ 9C3 ವೇಸ್ ಅಲ್ಲಿ. ಹೌದಾ, ಈಗ 9C3 ಅಂದ್ರೆ ಹೇಗೆ ಬರೀಬೇಕಂದ್ರೆ 9 ಇಂಟು 8 ಇಂಟು 7 ರಿವರ್ಸ್ ಅಲ್ಲಿ 3 ನಂಬರ್ಸ್ ಬರ್ಕೋಬೇಕು, ಡಿವೈಡೆಡ್ ಬೈ 3 ಇಂದ ರಿವರ್ಸ್ ಅಲ್ಲಿ 3 ನಂಬರ್ಸ್ ಬರೀಬೇಕು. 3 ಇಂಟು 2 ಇಂಟು 1, 3 1s 3 2 3 3s 3 3s 2 1s 2 4s 4 3s 12, 12 plus 7 84. ಟೋಟಲ್ ಔಟ್ಕಮ್ಸ್ ಎಷ್ಟಿದಾವೆ ಅಂದ್ರೆ 84. ಟೋಟಲ್ 3 ಬಾಲ್ಸ್ ಅನ್ನು ನಾವು 84 ವೇಸ್ ಅಲ್ಲಿ ಚೂಸ್ ಮಾಡಬಹುದು. ನೆಕ್ಸ್ಟ್, ಈಗ 9 ನಲ್ಲಿ ನಾವು 3 ಬ್ಲ್ಯಾಕ್ ಬಾಲ್ಸ್ ಅನ್ನು ತೆಗೆದು ಬಿಡೋಣ. ಅವಾಗ ಎಷ್ಟು ಬಾಲ್ಸ್ ಆಗುತ್ತೆ? 6 ಬಾಲ್ಸ್ ಆಗುತ್ತೆ. ಹೌದಾ, ಈ 6 ಅಲ್ಲಿ ಎಷ್ಟು ಬಾಲ್ಸ್ ಅನ್ನು ಚೂಸ್ ಮಾಡೋದು? 3 ವೇಸ್ ಅಲ್ಲಿ.
6 3 ways ಅಲ್ಲಿ ಚೂಸ್ ಮಾಡಿದ್ರೆ ಅವಾಗ ನಾವು ಏನು ಬರುತ್ತೆ ನೋಡಿ ಇಲ್ಲಿ 6 into 5 into 4 divided by 3 into 2 into 1. 2 ones are 2 threes are 3 ones are 3 threes are 5 fours are 20. 20 ways ಅಲ್ಲಿ ನಾವು ಎರಡು ಬಿಳಿ ಚೆಂಡು ಮತ್ತು 4 ಕೆಂಪು ಚೆಂಡುಗಳನ್ನು ಆಯ್ಕೆ ಮಾಡ್ಕೊಳ್ಬಹುದು. ಇದರಲ್ಲಿ ನಾವು ಕಪ್ಪು ಚೆಂಡನ್ನು ಹಿಡಿದಿಲ್ಲ, ಆಯ್ತಾ. ಈ ನೆಕ್ಸ್ಟ್ ಏನ್ ಮಾಡಬೇಕು, ಈ 84 ಅಲ್ಲಿ 20 ಮೈನಸ್ ಮಾಡಿದ್ರೆ ನಮಗೆ 64 ಸಿಗುತ್ತೆ. 64 ಏನಂದ್ರೆ ನಾವು ಅವಾಗ ನಮ್ದು ಆನ್ಸರ್ ಆಗುತ್ತೆ 64. ಯಾಕಂದ್ರೆ 64 ಅಲ್ಲಿ ಅಟ್ಲೀಸ್ಟ್ ಒನ್ ಬಾಲ್ಸ್ ಅನ್ನು ನಾವು ಚೂಸ್ ಮಾಡಿರ್ತೀವಿ. ಓಕೆ, ನೆಕ್ಸ್ಟ್ 16th ಕ್ವಶನ್. ಒಂದು ಸೀಸೆ ಕಂಟೈನರ್, ಒಂದು ಸೀಸೆಯಲ್ಲಿ 28 ಮೊಟ್ಟೆಗಳಿವೆ. ಅವುಗಳಲ್ಲಿ 8 ಮೊಟ್ಟೆಗಳು ಕೊಳೆತು ಹೋಗಿವೆ. ಓಕೆ, 2 ಮೊಟ್ಟೆಗಳನ್ನು ಯಾದೃಚ್ಛಿಕವಾಗಿ ಆಯ್ಕೆ ಮಾಡಿದರೆ ಕನಿಷ್ಠ ಪಕ್ಷ 1 ಮೊಟ್ಟೆ ಕೊಳೆತು ಹೋಗಿರುವ ಸಂಭವನೀಯತೆ ಎಷ್ಟಿರುತ್ತದೆ? ಇಲ್ಲೇನು ಕೇಳ್ತಿದಾರೆ ಅವರು, ಪ್ರೊಬಾಬಿಲಿಟಿಯನ್ನು ನಾವು ಕೇಳ್ತಿದ್ದಾರೆ. ಕನಿಷ್ಠ 1 ಮೊಟ್ಟೆ ಇರಬೇಕಂತ ಹೇಳ್ತಿದ್ದಾರೆ. ಈಗ ಟೋಟಲ್ 28 ಮೊಟ್ಟೆಗಳಿದೆ, ಅದರಲ್ಲಿ 8 ಮೊಟ್ಟೆಗಳು ಕೊಳೆತು ಹೋಗಿವೆ. 8 ಮೊಟ್ಟೆಗಳು ಕೊಳೆತು ಹೋಗಿವೆ ಮತ್ತೆ 20 ಮೊಟ್ಟೆಗಳು ಏನೋ ಚೆನ್ನಾಗಿದ್ದಾವೆ. ಈಗ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, 2 ಮೊಟ್ಟೆಗಳನ್ನು ಆಯ್ಕೆ ಮಾಡಿದರೆ ಕನಿಷ್ಠ ಪಕ್ಷ 1 ಮೊಟ್ಟೆ ಕೊಳೆತು ಹೋಗಿರುವ ಸಂಭವನೀಯತೆ, ಕನಿಷ್ಠ 1 ಮೊಟ್ಟೆ ಕೊಳೆತು ಹೋಗಿರುವ ಸಂಭವನೀಯತೆ ಎಷ್ಟಿರುತ್ತದೆ? ಈಗ ಟೋಟಲ್ 28 ಮೊಟ್ಟೆಗಳಿದಾವೆ, ಅದರಲ್ಲಿ ನಾವು 2 ಮೊಟ್ಟೆಗಳನ್ನು ಚೂಸ್ ಮಾಡಬೇಕು. 20C2 ವೇಸ್ ಅಲ್ಲಿ ನಾವು ಚೂಸ್ ಮಾಡಬಹುದು. 28 into 27 divided by 2 into 1. 2 ones are 2, 14s are 14 sevens are 98, 14 2s are 28, 28 plus 9 37. 378 ವೇಸ್ ಅಲ್ಲಿ ನಾವು 2 ಮೊಟ್ಟೆಗಳನ್ನು 28 ಮೊಟ್ಟೆಗಳಿಂದ ಚೂಸ್ ಮಾಡ್ಬೋದು, ಆಯ್ಕೆ ಮಾಡ್ಕೋಬಹುದು. ನೆಕ್ಸ್ಟ್ ಏನ್ ಮಾಡ್ಬೇಕು ನಾವು, ಈಗ ಕನಿಷ್ಠ 1 ಮೊಟ್ಟೆ ಕೊಳೆತು ಹೋಗಿರುವ ಸಂಭವನೀಯತೆ, ಕನಿಷ್ಠ 1 ಕೊಳೆತು ಹೋಗಿರುವ ಮೊಟ್ಟೆನ ನಾವು ಇಲ್ಲಿ ಚೂಸ್ ಮಾಡಬೇಕು. ನೋಡಿ ಹೇಗೆ ಅಂದ್ರೆ 8C1 ವೇಸ್ ಅಲ್ಲಿ ಚೂಸ್ ಮಾಡಬಹುದು, ಕನಿಷ್ಠ 1 ಕೊಳೆತು ಹೋಗಿರೋ ಮೊಟ್ಟೆ, ಇಂಟು 20C1 ಟೋಟಲ್ ಆಗಿ 2 ಮೊಟ್ಟೆಗಳನ್ನು ನಾವು ಇಲ್ಲಿ ಚೂಸ್ ಮಾಡಬೇಕು. ಒಂದು ಕೊಳೆತು ಹೋಗಿರುವ ಮೊಟ್ಟೆನ ಚೂಸ್ ಮಾಡಬಹುದು, ಅಥವಾ ಒಂದು ಚೆನ್ನಾಗಿರುವ ಮೊಟ್ಟೆಯನ್ನು ಚೂಸ್ ಮಾಡಬಹುದು, ಅಥವಾ 2 ಕೊಳೆತು ಹೋಗಿರುವ ಮೊಟ್ಟೆಗಳನ್ನು ನಾವು ಚೂಸ್ ಮಾಡಬಹುದು, ಮತ್ತೆ ಚೆನ್ನಾಗಿರುವ ಮೊಟ್ಟೆಗಳನ್ನು ಒಂದನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡಲು. ನೆಕ್ಸ್ಟ್ 8C1 ಅಂದ್ರೆ ಎಷ್ಟು, 8 ಇಂಟು 20C1 ಅಂದ್ರೆ 20 ಪ್ಲಸ್ 8C2 ಅಂದ್ರೆ ಎಷ್ಟು, 8C2 ಅಂದ್ರೆ 28 ಆಗುತ್ತೆ, ಇಂಟು 20C0 ಅಂದ್ರೆ 1. 8C2 ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬಹುದು ಅಂದ್ರೆ 8 ಇಂಟು 7 divided by 2 into 1. 2 ones are 2 fours are 7 fours are 28. 8 20s are 160.
160 plus 28 ಎಷ್ಟಾಗುತ್ತೆ ಅಂದರೆ 188. 188 ಬೇಸಲ್ಲಿ ನಾವು ಅಟ್ಲೀಸ್ಟ್ ಒಂದು ಕೊಳೆತು ಹೋಗಿರೋ ಮೊಟ್ಟೆಗಳನ್ನು ಸೆಲೆಕ್ಟ್ ಮಾಡ್ಬೋದು. ಈಗ ಅವರು ಪ್ರೊಬಬಿಲಿಟಿ ಕೇಳಿದ್ದಾರೆ. ಪ್ರೊಬಬಿಲಿಟಿ ಈಕ್ವಲ್ ಟು ನಂಬರ್ ಆಫ್ ಫೇವರಬಲ್ ಔಟ್ಕಮ್ಸ್ ಅಂದರೆ ಎಷ್ಟು, 188 divided by total number of outcomes 378. 2 9s are 18, 2 4s are 8, 2 19s are 36, 2 18s are 36, 1 ಉಳಿಯುತ್ತೆ. ನೆಕ್ಸ್ಟ್ 2 9s are 18. ಆನ್ಸರ್ ಎಷ್ಟು ಬರುತ್ತೆ ಅಂದರೆ 94 divided by 189. ಆಪ್ಷನ್ 1. ಓಕೆ, ಈಗ ನೀವು ಇದನ್ನ ಈ ರೀತಿದು ಕ್ಯಾಲ್ಕುಲೇಟ್ ಮಾಡಬಹುದು 188 ಅನ್ನ. ಓಕೆ, ನೆಕ್ಸ್ಟ್ ಕ್ವಶನ್ 17th. ಓಕೆ, 3ರಿಂದ ಹೆಸರು ಪಟ್ಟಿ ಸಂಖ್ಯೆ ರೋಲ್ ನಂಬರ್ 3ರಿಂದ 42ರವರೆಗೆ ಇರುವ 40 ವಿದ್ಯಾರ್ಥಿಗಳ ಒಂದು ತರಗತಿಯಲ್ಲಿ ಒಬ್ಬ ವಿದ್ಯಾರ್ಥಿಯು ಒಂದು ಜೋಕನ್ನು ಹೇಳಲು ಎದ್ದು ನಿಲ್ಲುತ್ತಾನೆ. ಆಯ್ಕೆಯಾದ ವಿದ್ಯಾರ್ಥಿಯ ಹೆಸರು ಪಟ್ಟಿ ಸಂಖ್ಯೆಯು 4 ಅಥವಾ 7ರ ಅಪವರ್ತ್ಯವಾಗುವ ಸಂಭವನೀಯತೆಯನ್ನು ಕಂಡು ಹಿಡಿಯಿರಿ. ಇಲ್ಲಿ ಏನು ಹೇಳ್ತಿದ್ದಾರೆ, ಟೋಟಲ್ 40 ಸ್ಟೂಡೆಂಟ್ಸ್ ಇದ್ದಾರೆ, 40 ವಿದ್ಯಾರ್ಥಿಗಳಿದ್ದಾರೆ. ಅವರ ರೂಲ್ ನಂಬರ್ 3ರಿಂದ ಶುರು ಆಗುತ್ತೆ. 3ರಿಂದ ಶುರುವಾಗಿ 42ಕ್ಕೆ ಕೊನೆಗೊಳ್ಳುತ್ತೆ. ಅಂದ್ರೆ 3ರಿಂದ 42ವರೆಗೆ ರೂಲ್ ನಂಬರ್ ಇದೆ. ಅಂದ್ರೆ ಟೋಟಲ್ 40 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಈಗ ಒಬ್ಬೊಬ್ಬರಾಗಿ ಎದ್ದು ನಿಂತು ಜೋಕನ್ನ ಹೇಳಕ್ ಸ್ಟಾರ್ಟ್ ಮಾಡ್ತಾರೆ. ಹಾಗಾದ್ರೆ 4 ಮತ್ತು 7ರ ಅಪವರ್ತ್ಯವಾಗುವ ಸಂಭವನೀಯತೆಯನ್ನು ಕಂಡು ಹಿಡಿಯಿರಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ರೂಲ್ ನಂಬರ್ 4 ಮತ್ತು 7ರ ಮಧ್ಯೆಯಲ್ಲಿ ಬರಬೇಕು. ಈಗ ನೋಡಿ, 3ರಿಂದ 42ರವರೆಗೆ 4ರ ಮಧ್ಯೆಯಲ್ಲಿ ಎಷ್ಟು ಸಂಖ್ಯೆಗಳು ಬರ್ತವೆ? 4ರಿಂದ 40 ಅಂದ್ರೆ 10 ಸಂಖ್ಯೆಗಳು ಬರ್ತವೆ. ಹೌದಾ? 4ರ ಮಧ್ಯೆಯಲ್ಲಿ 10 ಸಂಖ್ಯೆಗಳು ಬರ್ತವೆ. ಅದೇ ರೀತಿ 7ರ ಮಧ್ಯೆಯಲ್ಲಿ ಎಷ್ಟು ಸಂಖ್ಯೆಗಳು ಬರ್ತಾವ ಅಂತಂದ್ರೆ 7ರಿಂದ 42ರವರೆಗೆ 6 ಸಂಖ್ಯೆಗಳು ಬರ್ತವೆ. ಹೌದಾ? ಟೋಟಲ್ ಇಲ್ಲಿ 16 ಸಂಖ್ಯೆಗಳಾಗ್ತವೆ. 4 ಮತ್ತು 7ರ ಮಧ್ಯೆಯಲ್ಲಿ ಎಷ್ಟು ಸಂಖ್ಯೆಗಳಾಗ್ತವೆ? 16 ಸಂಖ್ಯೆಗಳಾಗ್ತವೆ. ಈಗ 16ನ ತಗೊಂಡು ನೀವು ಕ್ಯಾಲ್ಕುಲೇಷನ್ ಸ್ಟಾರ್ಟ್ ಮಾಡಿದ್ರೆ ನಿಮ್ದು ಆನ್ಸರ್ ತಪ್ಪಾಗುತ್ತೆ. ಯಾಕಂದ್ರೆ 4 ಮತ್ತು 7ರ ಮಧ್ಯೆಯಲ್ಲಿ ಕಾಮನ್ ಇರುವಂತ ಸಂಖ್ಯೆಗಳು ಇರ್ಬೋದು. ಹೌದಾ? ಯಾವ್ದಂತ ನೋಡೋಣ ಬನ್ನಿ. 4ರ ಮಧ್ಯೆಯಲ್ಲಿ ಯಾವ್ಯಾವ ಸಂಖ್ಯೆ ಬರ್ಬೋದು? 3 ಮತ್ತು 42ರ ಮಧ್ಯೆ 4, 8, ಹೌದಾ? 12, 16, 20, 24, 28, 32, 36 ಮತ್ತೆ 40. 44 ನಾವು ತೆಗೆದುಕೊಳ್ಳಿಕ್ಕೆ ಬರೋದಿಲ್ಲ, ಯಾಕಂದ್ರೆ ಇಲ್ಲಿ ರೂಲ್ ನಂಬರ್ 3ರಿಂದ 42ರವರೆಗೆ ಅಷ್ಟೇ ಇದೆ. ಹೌದಾ? ನಂತರ 7ರ ಮಧ್ಯೆಯಲ್ಲಿ ಯಾವ ಸಂಖ್ಯೆ ಬರ್ತಾವ ಅಂದ್ರೆ 7, 14, 21, 28, 35, 42, ಆಯ್ತು. ಇಷ್ಟೇ ಅಲ್ವಾ? ಮುಂದೆ 49 ಬರುತ್ತೆ, ಅದನ್ನು ನಾವು ಇಲ್ಲಿ ತೆಗೆದುಕೊಳ್ಳೋದು. ಇಲ್ಲಿ ನೀವು ನೋಡೋದಾದ್ರೆ 4ರ ಮಧ್ಯೆ ಮತ್ತು 7ರ ಮಧ್ಯೆಯಲ್ಲಿ ಕಾಮನ್ ಯಾವ್ದಿದೆ ಅಂದ್ರೆ 28 ಕಾಮನ್ ಇದೆ. ಯಾವ್ದು ಕಾಮನ್ ಇದೆ? 28. ಹಾಗಾಗಿ 28 2 ಸಂಖ್ಯೆಗಳಾಗ್ತವೆ. 28 2 ಬಾರಿ ಬಂದಿವೆ.
ಹಾಗಾಗಿ ನಾವು ಏನು ಮಾಡಬೇಕು, ಬರೀ ಒಂದೇ ಸಲ ಅಷ್ಟೇ ತಗೋಬೇಕು. ಹಾಗಾಗಿ ಇಲ್ಲಿ 16 ಮೈನಸ್ 1 ಮಾಡ್ಕೋಬೇಕು. ಇಷ್ಟಾಗುತ್ತೆ 15. 3 ಮತ್ತು 42ರ ಮಧ್ಯೆ 4 ಮತ್ತು 7ರ ಮಧ್ಯೆಯಲ್ಲಿ ಬರುವಂತ ಎಷ್ಟು ಸಂಖ್ಯೆಗಳು ಬರ್ತವೆ? 15 ಸಂಖ್ಯೆಗಳು ಬರ್ತವೆ. ನೀವು ಬೇಕಾದ್ರೆ ಇಲ್ಲಿ ಕೌಂಟ್ ಮಾಡಬಹುದು. 1 2 3 4 5 6 7 8 9 10 11 12 13 14 ಆಮೇಲೆ 28 ಒಂದು ಕಾಮನ್. ಟೋಟಲ್ ಎಷ್ಟು? 15 ಆಗ್ತವೆ. ಹೌದಾ? 4 ಮತ್ತು 7ರ ಮಧ್ಯೆ ಬರುವಂತ ಸಂಖ್ಯೆ, 4 ಮತ್ತು 7ರ ಮಧ್ಯೆಯಲ್ಲಿ ಬರುವಂತ ಎಷ್ಟು ಸಂಖ್ಯೆಗಳು ಸಿಕ್ಕು ನಮಗೆ? 15 ಸಂಖ್ಯೆಗಳು ಸಿಕ್ಕು. ಈಗ ಅವ್ರೇನ್ ಕೇಳ್ತಿದ್ದಾರೆ, ಈ ಸಂಖ್ಯೆಗಳು ಬರುವ ಸಂಭವನೀಯತೆ ಅಂದ್ರೆ ಪ್ರೊಬಾಬಿಲಿಟಿ ಎಷ್ಟು? ಪ್ರೊಬಾಬಿಲಿಟಿ ಅಂದ್ರೆ ನಾನು ಯಾವಾಗಲೇ ಹೇಳಿದೆ, ಪ್ರೊಬಾಬಿಲಿಟಿ ಆಫ್ ಆನ್ ಇವೆಂಟ್ ಈಕ್ವಲ್ ಟು ನಂಬರ್ ಆಫ್ ಫೇವರೇಬಲ್ ಔಟ್ಕಮ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್. ಫೇವರೇಬಲ್ ಔಟ್ಕಮ್ಸ್ ಎಷ್ಟಿದಾವೆ ಇಲ್ಲಿ? 15. ನೆಕ್ಸ್ಟ್ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಅಂದ್ರೆ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟಿದ್ರು? 40. ಇದನ್ನ ರೆಡ್ಯೂಸ್ ಮಾಡೋಣ ನಾವು. 5 3s 15, 5 8s 40. ಆನ್ಸರ್ ಎಷ್ಟಾಗುತ್ತೆ? 3/8. ನೆಕ್ಸ್ಟ್ ಕ್ವೆಶ್ಚನ್. ಒಬ್ಬ ಮನುಷ್ಯ ಕೆಲವು ಕೋಳಿಗಳು ಮತ್ತು ಹಸುಗಳನ್ನು ಹೊಂದಿದ್ದಾನೆ. ತಲೆಗಳ ಸಂಖ್ಯೆಯು 48 ಮತ್ತು ಪಾದಗಳ ಸಂಖ್ಯೆಯು 140ಕ್ಕೆ ಸಮನಾಗಿದ್ದರೆ ಆಗ ಕೋಳಿಗಳ ಸಂಖ್ಯೆ ಡ್ಯಾಶ್ ಬರುತ್ತದೆ. ಇಲ್ಲಿ ನಾವು ಏನ್ ಮಾಡಬೇಕು? ಕೋಳಿಗಳ ಸಂಖ್ಯೆ ಕ್ಯಾಲ್ಕುಲೇಟ್ ಮಾಡಬೇಕು. ಅವ್ರು ನಮಗೆ ಏನ್ ಕೊಟ್ಟಿದ್ದಾರೆ? ಒಟ್ಟು ತಲೆಗಳ ಸಂಖ್ಯೆ ಮತ್ತು ಒಟ್ಟು ಪಾದಗಳ ಸಂಖ್ಯೆ ಕೊಟ್ಟಿದ್ದಾರೆ. ನಾವು ಕೋಳಿಗಳ ಸಂಖ್ಯೆಯನ್ನ ಕಂಡುಹಿಡಿಯಬೇಕು. ಈಗ ನಮಗೆ ಕೋಳಿಗಳ ಮತ್ತು ಹಸುಗಳ ಸಂಖ್ಯೆ ಗೊತ್ತಿಲ್ಲ. ಹಾಗಾಗಿ ನಾವು x ಮತ್ತು y ಅಂತ ತಿಳ್ಕೊಳ್ಳೋಣ. ಕೋಳಿಗಳ ಸಂಖ್ಯೆ x ಅಂತ ತಿಳ್ಕೊಳ್ಳೋಣ. ಆಮೇಲೆ ಹಸುಗಳ ಸಂಖ್ಯೆ y ಅಂತ ತಿಳಿದುಕೊಳ್ಳೋಣ. ಈಗ ಒಂದು ಕೋಳಿಗೆ ಒಂದೇ ತಲೆ ಇರುತ್ತೆ, ಒಂದು ಹಸುವಿಗೆ ಕೂಡ ಒಂದೇ ತಲೆ ಇರುತ್ತೆ. ಹಾಗಾಗಿ ಇವೆರಡು ಕೂಡಿಸಿದ್ರೆ ಒಟ್ಟು ತಲೆಗಳ ಸಂಖ್ಯೆ ಸಿಗುತ್ತೆ ನಮಗೆ. x + y = ಎಷ್ಟು ಅಂತ ನಾವು ತೆಗೆದುಕೊಳ್ಬಹುದು? 48 ಅಂತ ತೆಗೆದುಕೊಳ್ಳಬಹುದು. ಹೌದಾ? ನಂತರ ಒಟ್ಟು ಪಾದಗಳ ಸಂಖ್ಯೆ 140 ಅಂತ ಹೇಳ್ತಿದ್ದಾರೆ. ಈಗ ಕೋಳಿಗೆ 2 ಪಾದಗಳಿರ್ತವೆ. ಇಲ್ಲಿ x ಕೋಳಿಗಳ ಅಂತ ತೆಗೆದುಕೊಂಡಿದ್ದೀವಿ. ಹಾಗಾಗಿ 2 × x ಪಾದಗಳು ಇರ್ತವೆ. 2 × x ಪಾದಗಳು ಪ್ಲಸ್ ಇಲ್ಲಿ ಒಟ್ಟು ಹಸುಗಳ ಸಂಖ್ಯೆ y ಅಂತ ತಿಳ್ಕೊಂಡಿದ್ದೀವಿ. ಒಂದು ಹಸುವಿಗೆ ಎಷ್ಟು ಪಾದಗಳಿರ್ತವೆ? 4. ಹೌದಾ? ಮತ್ತೆ ಇಲ್ಲಿ ಎಷ್ಟು ಹಸುಗಳಿದ್ದಾವೆ? y ಹಸುಗಳಿದ್ದಾವೆ. 4 × y ಇದು ಎಷ್ಟಕ್ಕೆ ಸಮ ಆಗಿರುತ್ತೆ ಅಂದ್ರೆ 140ಕ್ಕೆ ಸಮ ಆಗಿರುತ್ತೆ. ಈಗ ನಾನೇನ್ ಮಾಡ್ತೀನಿ, ಇದು ಪೂರ್ತಿ ಇಕ್ವೇಷನ್ಗೆ ಡಿವೈಡೆಡ್ ಬೈ 2 ಮಾಡ್ತೀನಿ. ಅವಾಗ ಏನಾಗುತ್ತೆ? ಇಲ್ಲಿ ಡಿವೈಡೆಡ್ ಬೈ 2 ಮಾಡಿದಾಗ 2 1s ಕ್ಯಾನ್ಸಲ್ ಆಗುತ್ತೆ. x ಬರುತ್ತೆ ಇಲ್ಲಿ ಪ್ಲಸ್ ಇಲ್ಲಿ 2 1s 2 2 2s 4 2y ಬರುತ್ತೆ ಈಕ್ವಲ್ ಟು ಇಲ್ಲಿ 2 1s 2 70 70 ಸಿಗುತ್ತೆ. ಈಗ ನಮಗೆ ಏನ್ ಕೇಳಿದಾರೆ? ಇಲ್ಲಿ ಕೋಳಿಗಳ ಸಂಖ್ಯೆ ಕೇಳಿದ್ದಾರೆ. x ಕ್ಯಾಲ್ಕುಲೇಟ್ ಮಾಡಬೇಕು. x ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ y ಎಲಿಮಿನೇಟ್ ಮಾಡಬೇಕು. y ಎಲಿಮಿನೇಟ್ ಮಾಡಬೇಕಂದ್ರೆ ಇದು ಇಕ್ವೇಷನ್ ಫಸ್ಟ್ ಅಂತ ತೆಗೆದುಕೊಳ್ಳೋಣ. ಇದು ಇಕ್ವೇಷನ್ 2 ಅಂತ ತೆಗೆದುಕೊಳ್ಳೋಣ. y ಅನ್ನ ಎಲಿಮಿನೇಟ್ ಮಾಡಬೇಕಂದ್ರೆ ಇದರದ್ದು ಕೋಎಫಿಷಿಯಂಟ್ಸ್ ಈಕ್ವಲ್ ಇರಬೇಕು. ಇಲ್ಲಿ ಕೋಎಫಿಷಿಯಂಟ್ 2 ಇದೆ, ಇದನ್ನು ಕೋಎಫಿಷಿಯಂಟ್ 2 ಮಾಡಬೇಕು. ಹಾಗಾಗಿ ನಾನು ಮೊದಲನೇ ಇಕ್ವೇಷನ್ಗೆ ಎಷ್ಟು ಮಲ್ಟಿಪ್ಲೈ ಮಾಡ್ತೀನಿ? ಇಂಟು 2 ಮಾಡ್ತೀನಿ. ಅವಾಗ ಏನ್ ಸಿಗುತ್ತೆ ನೋಡಿ? 2 × x 2x. ಹೌದಾ? ಇಲ್ಲಿ ಕೆಳಗೆ ಬರ್ಕೋತೀನಿ. 2x ಪ್ಲಸ್ 2 × y 2y ಈಕ್ವಲ್ ಟು 48 2s 96. ಇದನ್ನ ಇಕ್ವೇಷನ್ 3 ಅಂತ ತೆಗೆದುಕೊಳ್ಳೋಣ.
ಈ equation 3 ಅಲ್ಲಿ equation 2 subtract ಮಾಡೋಣ. equation 2 ಏನು x plus 2y equal to 70. subtract ಮಾಡಿದ್ರೆ ಏನು ಸಿಗುತ್ತೆ? 2x minus x x, 2y minus 2y 0, 96 minus 70 26. x equal to ಎಷ್ಟು ಸಿಗುತ್ತೆ ನಮಗೆ? 26. ಈಗ ಕೋಳಿಗಳ ಸಂಖ್ಯೆ ಬದಲು ಹಸುಗಳ ಸಂಖ್ಯೆ ಕೇಳಿದ್ರೆ ನೀವು ಏನು ಮಾಡಬೇಕು? 48 ಅಲ್ಲಿ 26 ಮೈನಸ್ ಮಾಡಬೇಕು. ಹಸುಗಳ ಸಂಖ್ಯೆ ಕೇಳಿದ್ರೆ ಅಂದ್ರೆ ಏನು ಮಾಡಬೇಕು? 48 ಅಲ್ಲಿ x ಮೈನಸ್ ಮಾಡಬೇಕು. x ಅಂದ್ರೆ 26. 48 ಮೈನಸ್ 26 ಮಾಡಿದ್ರೆ ಎಷ್ಟು ಸಿಗುತ್ತೆ ನಿಮಗೆ? 22 ಸಿಗುತ್ತೆ. ಇದೇನು y ಏನಿದು? ಹಸುಗಳ ಸಂಖ್ಯೆ. ಹಸುಗಳ ಸಂಖ್ಯೆ ಕೇಳಿದ್ರೆ 22 ಆಗುತ್ತೆ, ಕೋಳಿಗಳ ಸಂಖ್ಯೆ ಕೇಳಿದ್ರೆ 26. ಹಾಗಾಗಿ ಆಪ್ಷನ್ ಎಷ್ಟು? 4. ಇದು ಲಾಸ್ಟ್ ಕ್ವಶನ್ ಅಂತ ಅನಿಸುತ್ತೆ ನನಗೆ. ಹೌದು, ನನಗೆ ಇಷ್ಟೇ ಕ್ವಶನ್ಸ್ ದೊರಕಿದ್ದು. ಕ್ವಶನ್ ಪೇಪರಲ್ಲಿ ನನಗೆ ಇಷ್ಟೇ ಕ್ವಶನ್ಸ್ ಕಂಡು ಬಂದು, ಮತ್ತೆ ಇದು ಇಷ್ಟು ಕ್ವಶನ್ಸ್ ಬಿಟ್ಟು ಮತ್ತೆ ರೀಸನಿಂಗ್ ಅಲ್ಲಿ 3 ಪ್ರಶ್ನೆಗಳು ಬಂದಿದ್ದು. ಒಂದು ಬ್ಲಡ್ ರಿಲೇಷನ್ ಅಲ್ಲಿ ಬಂದಿತ್ತು, ಇನ್ನೊಂದು ಕೋಡಿಂಗ್ ಡಿಕೋಡಿಂಗ್ ಇತ್ತು ಅಂತ ಅನಿಸುತ್ತೆ, ಇನ್ನೊಂದು ಸೀಟಿಂಗ್ ಅರೇಂಜ್ಮೆಂಟ್ ಇತ್ತು. ಆ 3 ಪ್ರಶ್ನೆಗಳು ರೀಸನಿಂಗ್ ಇಂದ ಕೇಳಿದ್ದು. ಮತ್ತೆ ಒಟ್ಟು 7 ಪ್ರಶ್ನೆಗಳು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇಂದ ಬಂದಿತ್ತು. ನಿಮಗೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ತಂತ ನಾನು ಅನ್ಕೊಳ್ತೀನಿ. ಹಾಗೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ನಿಮಗೆ ಅರ್ಥವಾಯಿತು ಅಂತ ಅನ್ಕೋತೀನಿ. ಇಷ್ಟ ಹೇಳ್ತಾ ಈ ಒಂದು ಸೆಷನ್ ನಾವು ಇಲ್ಲಿಗೆ ಮುಕ್ತಾಯ ಮಾಡೋಣ. ಥ್ಯಾಂಕ್ ಯು, ಧನ್ಯವಾದಗಳು.